ನಮಸ್ಕಾರ ಸ್ನೇಹಿತರೆ, ತುಲಾ ರಾಶಿಯವರ ಲೀಬ್ರಾ ಪಾಲಿಗೆ ಈ ತಿಂಗಳು ಗ್ರಹಗಳ ರಾಜಕುಮಾರ ಮತ್ತು ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಕೃಪೆಯಿಂದ ಅತ್ಯಂತ ಸಮೃದ್ಧಿಯಾದ ಸುವರ್ಣಕಾಲ ಶುರುವಾಗ್ತಿದೆ. ಹೌದು, ದೀರ್ಘಕಾಲದಿಂದ ಅಂದರೆ 5 ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ವಿಳಂಬವಾಗುತ್ತಿದ್ದ ನಿಮ್ಮ ಮದುವೆ ಮಾತುಕತೆಗಳಿಗೆ ಈ ತಿಂಗಳು ಹೇಗೆ ಅಂತಿಮ ಮುದ್ರೆ ಬೀಳಲಿದೆ? ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದಲ್ಲಿ ಸಹೋದರನ ಬೆಂಬಲದಿಂದ ಸಿಗಲಿರುವ ಆ ದೊಡ್ಡ ತಿರುವು ಯಾವುದು? ಗ್ರೋವ್ನಂತಹ ಹೂಡಿಕೆಗಳಿಂದ ಹಾಗೂ ಆನ್ಲೈನ್ ನೆಟ್ವರ್ಕ್ ಮೂಲಗಳಿಂದ ಹರಿದುಬರಲಿರುವ ಅನಿರೀಕ್ಷಿತ ಧನಲಾಭದ ಸಂಪೂರ್ಣ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡುವ ವಿಶೇಷ ಶುಕ್ರಗ್ರಹದ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವೃತ್ತಿಜೀವನ ಮತ್ತು ಉದ್ಯೋಗದ ಅತ್ಯಂತ ವಿವರವಾದ ವಿಶ್ಲೇಷಣೆ. ಸ್ಥಾನಮಾನ ಮತ್ತು ಕಚೇರಿ ರಾಜಕೀಯ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ವೃತ್ತಿ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳು ವೇಗವಾಗಿ ನಡೆಯಲಿವೆ. ಕಚೇರಿಯಲ್ಲಿ ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದ್ದವರು ಅಥವಾ ನಿಮ್ಮ ಐಡಿಯಾಗಳನ್ನು ವಿರೋಧಿಸುತ್ತಿದ್ದವರು ಈಗ ನಿಮ್ಮ ಮಾತಿಗೆ ಬೆಲೆ ಕೊಡಲು ಆರಂಭಿಸುತ್ತಾರೆ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಲಿದ್ದು, ಕಠಿಣವಾದ ಪ್ರಾಜೆಕ್ಟ್ಗಳನ್ನು ಸುಲಭವಾಗಿ ಮುಗಿಸಿ ಸೈ ಎನಿಸಿಕೊಳ್ಳುತ್ತೀರಿ. ಹೊಸ ಯೋಜನೆ ಮತ್ತು ಫ್ರೀಲಾನ್ಸಿಂಗ್. ನೀವು ವೆಬ್ಸೈಟ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ಕ್ರಿಯೇಷನ್ ಅಥವಾ ಬ್ಲಾಗಿಂಗ್ ಕ್ಷೇತ್ರದಲ್ಲಿದ್ದರೆ ಈ ತಿಂಗಳ ಉತ್ತರಾರ್ಧದಲ್ಲಿ ಹೊಸ ಕ್ಲೈಂಟ್ಗಳು ಸಿಗಲಿದ್ದಾರೆ. ವಿದೇಶಿ ಮೂಲಗಳಿಂದ ಅಥವಾ ಬೇರೆ ರಾಜ್ಯದ ಕಂಪನಿಗಳಿಂದ ಹೊಸ ಆಫರ್ಗಳು ಬರುವ ಬಲವಾದ ಸಾಧ್ಯತೆಯಿದೆ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡರೆ ಭಾರೀ ಯಶಸ್ಸು ನಿಮ್ಮದಾಗಲಿದೆ. ಎಚ್ಚರಿಕೆ: ಶುಕ್ರನ ಪ್ರಭಾವದಿಂದಾಗಿ ನೀವು ಎಲ್ಲರನ್ನೂ ಬೇಗನೆ ನಂಬಿ ಬಿಡುತ್ತೀರಿ. ಕೆಲಸದ ಜವಾಬ್ದಾರಿಗಳನ್ನು ಬೇರೆಯವರಿಗೆ ವಹಿಸುವಾಗ ಡೆಲಿಗೇಷನ್ ಸಂಪೂರ್ಣವಾಗಿ ಅವರ ಮೇಲೆಯೇ ಬಿಡಬೇಡಿ. ಕೊನೆಯ ಹಂತದವರೆಗೂ ನೀವೇ ಖುದ್ದಾಗಿ ಮೇಲ್ವಿಚಾರಣೆ ಮಾಡಿ. ಇಲ್ಲದಿದ್ದರೆ ಸಣ್ಣ ತಪ್ಪುಗಳಿಂದಾಗಿ ಕ್ರೆಡಿಟ್ ಬೇರೆಯವರ ಪಾಲಾಗಬಹುದು. 2. ಆರ್ಥಿಕ ಮತ್ತು ಹಣಕಾಸು ವ್ಯವಹಾರದ ಆಳವಾದ ನೋಟ. ಆದಾಯದ ಹರಿವು. ಆರ್ಥಿಕವಾಗಿ ಇದು ಅತ್ಯಂತ ಯಶಸ್ವಿ ತಿಂಗಳುಗಳಲ್ಲಿ ಒಂದಾಗಲಿದೆ. ನಿಮ್ಮ ನಿಯಮಿತ ಸಂಬಳ ಅಥವಾ ಆದಾಯದ ಜೊತೆಗೆ ಕಮಿಷನ್, ಕನ್ಸಲ್ಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಅಡ್ಸೆನ್ಸ್ ಮತ್ತು ಪ್ರಾಯೋಜಕತ್ವಗಳ ಸ್ಪಾನ್ಸರ್ಶಿಪ್ಸ್ ಮೂಲಕ ಉತ್ತಮ ಹಣ ಹರಿದುಬರಲಿದೆ. ಹಳೆಯ ಬಾಕಿ ಹಣಗಳು ತಾನಾಗಿಯೇ ವಾಪಸ್ ಬರಲಿವೆ. ಹೂಡಿಕೆ ಮತ್ತು ಷೇರು ಮಾರುಕಟ್ಟೆ. ಆಸ್ತಿ ಖರೀದಿ ಅಥವಾ ಹಳೆಯ ಆಸ್ತಿಯನ್ನು ಮಾರಿ ಹೊಸ ಕಡೆ ಹೂಡಿಕೆ ಮಾಡಲು ಇದು ಸಕಾಲ. ನೀವು ನಂತಹ ಆಪ್ಗಳ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್, ಐಟಿ ಅಥವಾ ಐಷಾರಾಮಿ ವಸ್ತುಗಳ ಲಕ್ಸುರಿ ಗುಡ್ಸ್ ಸೆಕ್ಟರ್ನ ಷೇರುಗಳ ಮೇಲೆ ದೀರ್ಘಾವಧಿಗೆ ಹೂಡಿಕೆ ಮಾಡುವುದು ಲಾಭದಾಯಕವಾಗಿರಲಿದೆ. ವೆಚ್ಚಗಳು. ಆದಾಯ ಎಷ್ಟು ಚೆನ್ನಾಗಿರುತ್ತದೋ ಅಷ್ಟೇ ಐಷಾರಾಮಿ ವಸ್ತುಗಳ ಖರೀದಿ, ಬ್ರಾಂಡೆಡ್ ಬಟ್ಟೆಗಳು ಅಥವಾ ಗ್ಯಾಜೆಟ್ಗಳಿಗಾಗಿ ಖರ್ಚು ಕೂಡ ಹೆಚ್ಚಾಗಬಹುದು. ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಬ್ರೇಕ್ ಹಾಕುವುದು ನಿಮ್ಮ ಉಳಿತಾಯಕ್ಕೆ ಒಳ್ಳೆಯದು. 3. ಪ್ರೀತಿ, ಮದುವೆ ಮತ್ತು ಕೌಟುಂಬಿಕ ಬಾಂಧವ್ಯ. ಮದುವೆ ಮಾತುಕತೆ ಮತ್ತು ವಿಳಂಬಕ್ಕೆ ಮುಕ್ತಿ. ದೀರ್ಘಕಾಲದಿಂದ, ವಿಶೇಷವಾಗಿ 5 ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಪ್ರೀತಿಯಲ್ಲಿದ್ದು, ವಿವಾಹದ ನಿರ್ಧಾರಗಳು ವಿಳಂಬವಾಗುತ್ತಿದ್ದರೆ ಅಥವಾ ಸಂಗಾತಿಯ ಕಡೆಯಿಂದ ದಿನಾಂಕ ನಿಶ್ಚಯಿಸಲು ತೊಂದರೆಗಳಾಗುತ್ತಿದ್ದರೆ, ಈ ತಿಂಗಳು ಅದಕ್ಕೊಂದು ಶುಭ ಮುಕ್ತಾಯ ಸಿಗಲಿದೆ. ಹಿರಿಯರು ಮತ್ತು ನಿಮ್ಮ ತಂದೆಯ ಆಪ್ತ ಸ್ನೇಹಿತರ ಮಧ್ಯಸ್ಥಿಕೆಯಿಂದ ಮದುವೆಯ ಮಾತುಕತೆಗಳು ಅಧಿಕೃತವಾಗಿ ಮುಂದುವರಿಯಲಿವೆ. ಅಕ್ಟೋಬರ್ ಅಥವಾ ಮುಂದಿನ ತಿಂಗಳುಗಳ ಮದುವೆಗೆ ಈಗಲೇ ಪ್ಲಾನಿಂಗ್ ಆರಂಭಿಸಬಹುದು. ಸಹೋದರ ಮತ್ತು ಒಡಹುಟ್ಟಿದವರ ಬೆಂಬಲ. ನಿಮ್ಮ ಕಿರಿಯ ಸಹೋದರನಿಂದ ನಿಮಗೆ ದೊಡ್ಡ ನೈತಿಕ ಬೆಂಬಲ ಸಿಗಲಿದೆ. ನಿಮ್ಮ ವೃತ್ತಿಪರ ಕೆಲಸಗಳಿಗೆ ಅಥವಾ ಹೊಸ ಬ್ಯುಸಿನೆಸ್ ಐಡಿಯಾಗಳಿಗೆ ಅವರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಕೌಟುಂಬಿಕವಾಗಿ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದ್ದು, ಮನೆಯ ವಾತಾವರಣ ನೆಮ್ಮದಿಯಿಂದ ಕೂಡಿರಲಿದೆ. ಸಾಮಾಜಿಕ ನೆಟ್ವರ್ಕ್. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು, ಹೊಸದಾಗಿ ಪ್ರಭಾವಿ ಮತ್ತು ಕ್ರಿಯೇಟಿವ್ ರಂಗದ ಜನರ ಒಡನಾಟ ಸಿಗಲಿದೆ. ಇದು ನಿಮ್ಮ ಬ್ಲಾಗ್ ಅಥವಾ ಪ್ಲಾಟ್ಫಾರ್ಮ್ಗಳ ಪ್ರಚಾರಕ್ಕೆ ಪರೋಕ್ಷವಾಗಿ ನೆರವಾಗಲಿದೆ. 4. ಆರೋಗ್ಯ ಮತ್ತು ಜೀವನ ಶೈಲಿ. ಮಾನಸಿಕ ಸ್ಥಿತಿ. ಗ್ರಹಗಳ ಶುಭಸ್ಥಿತಿಯಿಂದಾಗಿ ನೀವು ಮಾನಸಿಕವಾಗಿ ತುಂಬಾ ಸಕಾರಾತ್ಮಕವಾಗಿ, ಪಾಸಿಟಿವ್ ಮತ್ತು ಉತ್ಸಾಹದಿಂದ ಇರುತ್ತೀರಿ. ಹೊಸ ಐಡಿಯಾಗಳು ತಲೆಯಲ್ಲಿ ಓಡುತ್ತಿರುತ್ತವೆ. ಆದರೆ ಅತಿಯಾದ ಕೆಲಸದ ನಡುವೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಸ್ಕ್ರೀನ್ ಟೈಮ್ ಹೆಚ್ಚಾಗಿ ಕಣ್ಣಿನ ಆಯಾಸವಾಗದಂತೆ ನೋಡಿಕೊಳ್ಳಿ. ದೈಹಿಕ ಆರೋಗ್ಯ. ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೂ ಕರಾವಳಿ ಶೈಲಿಯ ಮಸಾಲೆಯುಕ್ತ ಆಹಾರ ಅಥವಾ ಕರಿದ ಪದಾರ್ಥಗಳ ಅತಿಯಾದ ಸೇವನೆಯಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಸಣ್ಣಪುಟ್ಟ ಏರುಪೇರುಗಳು ಆಗಬಹುದು. ಸಾಕಷ್ಟು ನೀರು ಕುಡಿಯುವುದು ಮತ್ತು ದಿನಚರಿಯಲ್ಲಿ ಸಣ್ಣ ನಡಿಗೆಯನ್ನು ರೂಢಿಸಿಕೊಳ್ಳುವುದು ಉತ್ತಮ. ವಿಶೇಷ ಪರಿಹಾರಗಳು, ರೆಮಿಡೀಸ್. 1. ಶ್ರೀ ಸೂಕ್ತ ಪಠಣ. ಶುಕ್ರವಾರದ ದಿನ ಬೆಳಗ್ಗೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಶ್ರೀ ಸೂಕ್ತಂ ಕೇಳುವುದು ಅಥವಾ ಪಠಿಸುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ.
2. ಬಿಳಿ ವಸ್ತುಗಳ ದಾನ. ಶುಕ್ರವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವುಗಳು, ಸಕ್ಕರೆ ಅಥವಾ ಹಾಲನ್ನು ಅರ್ಪಿಸಿ. 3. ಸ್ವಚ್ಛತೆ ಮತ್ತು ಸುಗಂಧ. ನಿಮ್ಮ ಕೆಲಸದ ಇಂಟರ್ನೆಟ್ ವರ್ಕ್ಸ್ಟೇಷನ್ ಅಥವಾ ಲ್ಯಾಪ್ಟಾಪ್ ಇಡುವ ಜಾಗವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ದಿನನಿತ್ಯ ಉತ್ತಮ ಸುಗಂಧ ದ್ರವ್ಯ, ಪರ್ಫ್ಯೂಮ್ ಬಳಸಿ. ಇದು ಶುಕ್ರನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತುಲಾ ರಾಶಿಯವರಿಗೆ ಈ ತಿಂಗಳು ಪ್ರಗತಿ, ಪ್ರೀತಿ ಮತ್ತು ಸಮೃದ್ಧಿಯ ಪರಿಪೂರ್ಣ ಮಿಶ್ರಣವಾಗಿದೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.